ಹೆಜ್ಜೆ ಹಾಕುವೆ ನನ್ನ ಯೇಸುವೆ ನಿನ್ನ ಪೀಠದ ಬಳಿಗೆ. ಗೆಜ್ಜೆ ತಾಳದಿ ವಾದ್ಯ ಮೇಳದಿ ಸ್ತುತಿ ಗೀತೆ ಹಾಡುವೆ. ನಾನು ನನ್ನದೆನ್ನದೆ ನಿನ್ನ ಸೇವೆ ಮಾಡಲು. ನಾನು ನನ್ನದೆನ್ನದೆ ನಿನ್ನ ಸೇವೆ ಮಾಡಲು. ಕಣ್ಣ ಕಾಕರ ಕರದಿ ನಿನ್ನ ಮಂದೆ ಕಾಯಲು ಸಿದ್ಧನಾಗಿಯೇ ಬದ್ಧನಾಗಿಯೇ ನಿನ್ನ ಪ್ರತಿಬಿಂಬಿಸಲು ನಾನಿಂದು ಹೆಜ್ಜೆ ಹಾಕುವೆ ನನ್ನ ಯೇಸುವೆ ನಿನ್ನ ಪೀಠದ ಬಳಿಗೆ. ಗೆಜ್ಜೆ ತಾಳದಿ ವಾದ್ಯ ಮೇಳದಿ ಸ್ತುತಿ ಗೀತೆ ಹಾಡುವೆ. ಹೊಸ ಒಕ್ಕನಾಡು ಆತ್ಮಶಾಂತಿಗಾಗಿ ಆಂಟನೆಟ್ ಕುಟುಂಬದವರು ಈ ಬಲಿ ಪೂಜೆಯನ್ನು ಅರ್ಪಿಸುತ್ತಾರೆ. ಪತ್ರೋಸ್ ಅವರ ಆತ್ಮಶಾಂತಿಗಾಗಿ ಬಿಂದು ಕುಟುಂಬದವರು ಈ ಬಲಿ ಪೂಜೆಯನ್ನು ಅರ್ಪಿಸುತ್ತಾರೆ. ಸೆಲ್ವಂ ಎಂಬರ ಆತ್ಮಶಾಂತಿಗಾಗಿ ಇದರಲ್ಲಿ ಮೇಲೆ ಸೆಲ್ವಂ ಕುಟುಂಬದವರು ಈ ಬಲಿ ಪೂಜೆಯನ್ನು ಅರ್ಪಿಸುತ್ತಾರೆ. ಮತ್ತು ರವಿಕುಮಾರ್ ಅವರ ಆತ್ಮಶಾಂತಿಗಾಗಿ ಸತ್ಯಾಶ್ನಿ ಕುಟುಂಬದವರು ಈ ಬಲಿ ಪೂಜೆಯನ್ನು ಅರ್ಪಿಸುತ್ತಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಸಾಧಾರಣ ಕಾಲದ 12ನೆಯ ಭಾನುವಾರ. ಈ ದಿನ ವಿಶೇಷವಾಗಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಸರ್ವಶಕ್ತ ಪಿತನಾದ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಬಿರುಗಾಳಿಯನ್ನು ಸರ್ವರನ್ನು ಧರಿಸಿದ ನಿಯಂತ್ರಿಸಿದ ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಪವಿತ್ರಾತ್ಮರು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಬೇಕೆಂದು ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಕ್ರಿಸ್ತವೇ ದಯೆ ತೋರಿ, ಕ್ರಿಸ್ತವೇ ದಯೆ ತೋರಿ,
ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ. ಮಹೋನ್ನತನೇ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಮಹೋನ್ನತನೇ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ದೇವನಿಗೆ ಪಿತ ದೇವನಿಗೆ ಸೃಷ್ಟಿಕರ್ತನಿಗೆ ಮಹಿಮೆ, ದೇವನಿಗೆ ಪಿತ ದೇವನಿಗೆ ಸೃಷ್ಟಿಕರ್ತನಿಗೆ ಮಹಿಮೆ. ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತನೇ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ದೇವಕುಮಾರನಿಗೆ ಮಹಿಮೆ, ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ದೇವಕುಮಾರನಿಗೆ ಮಹಿಮೆ. ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತನೇ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಆತ್ಮನಿಗೆ ಪವಿತ್ರಾತ್ಮನಿಗೆ ವರದಾತನಿಗೆ ಮಹಿಮೆ, ಆತ್ಮನಿಗೆ ಪವಿತ್ರಾತ್ಮನಿಗೆ ವರದಾತನಿಗೆ ಮಹಿಮೆ. ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತನೇ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಮಹೋನ್ನತನೇ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪವಿತ್ರ ನಾಮವನ್ನು ನಾವು ಸದಾ ಭಯಭಕ್ತಿಯಿಂದಲೂ ಪ್ರೀತಿಯಿಂದಲೂ ಸ್ಮರಿಸುವಂತೆ ಮಾಡಿರಿ, ಏಕೆಂದರೆ ನಿಮ್ಮ ಪ್ರೀತಿಯ ಬುನಾದಿಯ ಮೇಲೆ ದೃಢವಾಗಿರಿಸಿರುವಂತೆ ನಿಮ್ಮ ಮಾರ್ಗದರ್ಶನದ ಕೊರತೆ ಎಂದಿಗೂ ಇಲ್ಲದಿರಲಿ. ನಿಮ್ಮೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊರೆವ ನಿನ್ನ ತೆರಿಗೆ ಇಲ್ಲಿಗೆ ತಡೆ ಎಂದು ಸಮುದ್ರಕ್ಕೆ ವಿಧಿಸಿದವನು ನಾನು. ಯೋಗನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ.
ಅಧ್ಯಾಯ 38 ವಾಕ್ಯಗಳು 8ರಿಂದ 11ರವರೆಗೆ. ಬಿರುಗಾಳಿಯೊಳಗಿಂದ ಸರ್ವೇಶ್ವರ ಯೋಬನಿಗೆ ಕೊಟ್ಟ ಪ್ರತ್ಯುತ್ತರ ಇದು. ಭೂಗರ್ಭವನ್ನು ಭೇದಿಸಿಕೊಂಡು ಬಂದ ಸಮುದ್ರವನ್ನು ದ್ವಾರಗಳಿಂದ ಬಂಧಿಸಿ ಮುಚ್ಚಿದವನಾರು? ಅದಕ್ಕೆ ಮೋಡಗಳನ್ನು ತೊಡಿಸಿ ಕಾರ್ಗತ್ತಲನ್ನು ಉಳಿಸಿದವನು ಯಾರು? ಅದಕ್ಕೆ ಸರಹದ್ದನ್ನು ನಿಯಮಿಸಿ ಕದಗಳನ್ನು ಅಗುಳಿಗಳನ್ನು ಇಟ್ಟವನಾರು? ಇಲ್ಲಿಯ ತನಕ ಬರಬಹುದು, ಇದನ್ನು ಮೀರಿ ಬರಕೂಡದು. ಮೊರೆವ ನಿನ್ನ ತೆರೆಗೆ ಇಲ್ಲಿಗೆ ತಡೆ ಎಂದು ವಿಧಿಸಿದವನು ನಾನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಹಡಗನು ಹತ್ತಿ ಕಡಲನು ದಾಟಿದರು, ಸಾಗರ ಹಾಯ್ದು ವ್ಯಾಪಾರಗೈದರು. ಕಂಡರು ಪ್ರಭುವಿನ ಪವಾಡಗಳನ್ನು, ಸಮುದ್ರದೊಳಗಾತನ ಅದ್ಭುತ ಕಾರ್ಯಗಳನ್ನು. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಬಿರುಗಾಳಿ ಎದ್ದಿತು ಆತನ ಆಜ್ಞೆಯೊಂದಕ್ಕೆ, ತರಂಗಗಳು ಭೋರ್ಗರೆದವು ಅದರೊಂದಿಗೆ. ಗಗನಕ್ಕೇರಿದರು ಅಗಾಧಕ್ಕಿಳಿದರು, ಗಂಡಾಂತರಕ್ಕೆ ಸಿಲುಕಿ ಕರಗಿ ಹೋದರು. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಹೊಸದಿದೋ ಜನ್ಮ ತಳೆದಿದೆ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಅಧ್ಯಾಯ 5 ವಾಕ್ಯಗಳು 14ರಿಂದ 17ರವರೆಗೆ. ಏಸು ಕ್ರಿಸ್ತರ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ. ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು. ಆದ್ದರಿಂದ ನಾವೆಲ್ಲರೂ ಆ ಮರಣದಲ್ಲಿ ಪಾಲುಗಾರರು. ಸರ್ವರಿಗಾಗಿ ಯೇಸು ಪ್ರಾಣತ್ಯಾಗ ಮಾಡಿದರು. ಪರಿಣಾಮವಾಗಿ ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ಸತ್ತು ಪುನರುತ್ಥಾನರಾದ ಯೇಸುವಿಗಾಗಿ ಜೀವಿಸಬೇಕು. ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಹೇಗೆ ಪರಿಗಣಿಸುವುದುಂಟು, ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, Alleluia,
Alleluia, Alleluia, Alleluia, Alleluia, Alleluia, Alleluia. ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ಅಲ್ಲೇಲೂಯಾ, Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ದಿನ ಸಾಯಂಕಾಲ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಸರೋವರದ ಆಚಿದಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತ್ತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೋ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತ್ತು. ವಾತಾವರಣ ಪ್ರಶಾಂತವಾಯಿತು. ಅನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ? ಇನ್ನು ನಿಮಗೆ ವಿಶ್ವಾಸವಿಲ್ಲವೇ ಎಂದರು. ಶಿಷ್ಯರಾದರೋ ಭಯಭ್ರಾಂತರಾಗಿ, ಗಾಳಿಯು ಸರೋವರವು ಇವರು ಹೇಳುವಂತೆ ಕೇಳಬೇಕಾದರೆ ಇವರು ಯಾರಿರಬಹುದು ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಶುಭಾಶಯಗಳು. 12ನೆಯ ಭಾನುವಾರವನ್ನು ಇಂದು ನಾವು ಅನುಸರಿಸ್ತಾ ಇದ್ದೇವೆ. ಈ ದಿನದಲ್ಲಿ ಫಾದರ್ಸ್ ಡೇ ಎಂದು ಯಾರು ನನಗೆ ಮೆಸೇಜ್ ಕಳಿಸಿದ್ರು, ನನಗೂ ವಿಶಸ್ ಎಂದು ನನಗೆ ಕಳಿಸಿದ್ರು. ಅದು ಯಾವ ಫಾದರ್ ಅಂತ ನನಗೆ ಗೊತ್ತಿಲ್ಲ. ಚರ್ಚ್ ಫಾದರಿಗೆ ದಿನನ ಅಥವಾ ಮದುವೆ ಮಾಡಿ ತಂದೆಯಾಗಿರುವ ಫಾದರ್ಸ್ಗಳಿಗೆ ದಿನವ ಅಂತ ಗೊತ್ತಿಲ್ಲ. ಒಂದು ವೇಳೆ ಅದು ಮದುವೆ ಮಾಡಿ ವಿವಾಹ ಮಾಡಿ ಕುಟುಂಬದಲ್ಲಿರುವ ಎಲ್ಲ ತಂದೆಯರಿಗೂ ಫಾದರ್ಸ್ ಡೇ ಆಗಿದ್ದರೆ ನಿಮಗೆಲ್ಲರಿಗೂ ನನ್ನ ಶುಭಾಶಯಗಳು. ಒಂದು ವೇಳೆ ಇದು ಗುರುಗಳಿಗೆ ಆದರೆ ನೀವು ನನಗೆ ವಿಶ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಭಾಳ ಸಂತೋಷ. ಸೊ ಹ್ಯಾಪಿ ಫಾದರ್ಸ್ ಡೇ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ಶುಭ ಸಂದೇಶದಲ್ಲಿ ನಾವೊಂದು ಪವಾಡೆಯನ್ನು ನೋಡುತ್ತೇವೆ, ಅದ್ಭುತ ಕಾರ್ಯವನ್ನು ನೋಡುತ್ತೇವೆ. ಯೇಸು ಸ್ವಾಮಿ ಮಾಡಿದ್ದ
ಅದ್ಭುತ ಕಾರ್ಯವು. ಅದು ಏನೆಂದು ನಾವು ಈಗ ತಿಳಿಯೋಕ್ಕೆ ಪ್ರಯತ್ನಿಸೋಣ. ಯೇಸು ಸ್ವಾಮಿ ಒಂದು ದೋಣಿಯಲ್ಲಿ ಕುಳಿತುಕೊಂಡು ಅಥವಾ ಆಮೇಲೆ ಸುಸ್ತಾಗಿರೋದ್ರಿಂದ ನಿದ್ರೆ ಮಾಡಿ ಅವರಿರುವ ಆ ಒಂದು ಪರಿಸ್ಥಿತಿಯಲ್ಲಿ ಶಿಷ್ಯರು ಸುಮಾರು ದೂರ ಹೋಗಿರುತ್ತಾರೆ. ಸಮುದ್ರದಲ್ಲಿ ಗಲಿಲೆಯ ಸಮುದ್ರ ಎಂದು ಕೂಡ ಹೇಳುತ್ತಾರೆ, ತಿಬೇರಿಯಾಸ್, ಲೇಕ್ ಆಫ್ ತಿಬೇರಿಯಾಸ್ ಎಂದು ಹೇಳುತ್ತಾರೆ, ಲೇಕ್ ಆಫ್ ಜೆನೆಜರೆತ್ ಎಂದು ಕೂಡ ಹೇಳುತ್ತಾರೆ. ಅದು ಒಂದು ಕೆರೆ ಮಾತ್ರವಲ್ಲ, ಅದು ಒಂದು ಸಮುದ್ರವಾಗಿ ಇತ್ತು. ಅಷ್ಟು ವಿಸ್ತಾರವಾಗಿ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರನೇ ಅದನ್ನು ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಓಷನ್ ಎಂದು ಕೂಡ ಹೇಳ್ತಿದ್ರು. ಈ ಅದ್ಭುತವನ್ನು ಮಾಡಿದ ಸ್ವಾಮಿ ಯೇಸು ಕೆಲವು ವಿಷಯಗಳನ್ನು ನಮಗೆ ತಿಳಿಸುತ್ತಾರೆ. ಒಂದು, ಮೊಟ್ಟ ಮೊದಲಿಗೆ ಯಹೂದ್ಯರು ಸಮುದ್ರದ ಅಲೆಗಳನ್ನು ಅಶುದ್ಧ ಆತ್ಮಗಳು ಬದುಕುವ, ಬಾಳುವ, ಜೀವಿಸುವ ಒಂದು ವಾಸಸ್ಥಳವಾಗಿ ಅವರು ಎಣಿಸ್ಕೊಂಡಿದ್ದರು. ಆದ ಕಾರಣವೇ ಅಲೆಗಳು ಬಂದಾಗ ಅವರಿಗೆ ಸ್ವಲ್ಪ ದಿಗಿಲು ಬರುವುದುಂಟು. ಈಗ ನಮ್ಮ ದೇಶದಲ್ಲಿ ಕೂಡ, ನಮ್ಮ ಜನರಲ್ಲಿ ಕೂಡ, ನಾವು ಕೂಡ ಅನೇಕ ಬಾರಿ ಪ್ರಕೃತಿಯ ವಸ್ತುಗಳನ್ನು, ಪ್ರಕೃತಿಯ ಭಾಗಗಳನ್ನು, ಪ್ರಕೃತಿ ಅಂದರೆ ನೇಚರ್, ಈ ನೇಚರಲ್ಲಿ ಇರುವ ಕೆಲವು ವಿಷಯಗಳು, ಉದಾಹರಣೆಗೆ ಮರಗಳು, ಸಮುದ್ರ ಅಂದರೆ ನೀರು, ಬಿರುಗಾಳಿ, ಬೆಂಕಿ, ಇವುಗಳೆಲ್ಲ ದೇವರು ತಮಗೆ ಕೋಪ ಬಂದ್ಬಿಟ್ರೆ ಆಕ್ರೋಶವಾಗಿ ಅವರು ತಮ್ಮ ಶಕ್ತಿಯನ್ನು ವ್ಯಕ್ತಪಡಿಸುವ ಪರಿಸ್ಥಿತಿ ಎಂದು ಜನರು ನಂಬ್ತಿದ್ರು. ಈಗ ಕೂಡ ನಂಬ್ತಾ ಇದ್ದಾರೆ. ಕೆಲವರು ಮರಗಳೆಂದರೆ ರಾತ್ರಿಯಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ. ಅದು ಉದಾಹರಣೆಗೆ ಇನ್ನೂ ಕೂಡ ಇದೆ ಗ್ರಾಮಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಕೂಡ ಇರಬಹುದು. ರಾತ್ರಿ ಆದಮೇಲೆ ಮರಗಳ ಹತ್ರ ಹೋಗಬಾರ್ದು. ವಿಶೇಷವಾಗಿ ಹುಣಸೆ ಮರ, ಟ್ಯಾಮರಿನ್ ಟ್ರೀ, ಅದ್ರ ಹತ್ರ ಹೋಗಬಾರ್ದು. ಆಲಮರದ ಹತ್ರ ಹೋಗಬಾರ್ದು. ಅರಳಿ ಮರ ಹತ್ರ ಹೋಗಬಾರ್ದು. ಹೊಣ್ಣೆ ಮರ ಹತ್ರ ಹೋಗಬಾರ್ದು ಎಂದು ಅನೇಕ ಜನರು ಹೇಳ್ಕೊಳ್ಳೋರು. ರಾತ್ರಿಯಲ್ಲಿ ನೀವು 12 ಗಂಟೆಗೆ ಹೋದರೆ ದೆವ್ವ ಹೊಡೆದು ಬಿಡುತ್ತದೆ. ಯಾರಾದರೂ ಮಾರನೇ ದಿನ ಯಾರಾದರೂ ಯುವಕ ಹೋಗಿ ಅವನಿಗೆ ರಕ್ತ ಬಾಂಧಿ ತೆಗೆದುಬಿಟ್ಟು ಅವನೇನಾದರೂ ಸತ್ತೋಗ್ಬಿಟ್ರೆ ಜನರು ನೆನೆಸ್ಕೊಳ್ಳೋದು, ಇವನನ್ನು ಸೈತಾನ ಹೊಡೆದು ಬಿಟ್ಟಿದ್ದೆ ನಿನ್ನೆ ರಾತ್ರಿ ಅಂತ. ಈಗ ಕೂಡ ನಂಬ್ತಾ ಇದ್ದಾರೆ. ಕೆಲವರು ಹುಣಸೆ ಮರ ಅಂದರೆ ಭಯ. ಮುನೀಶ್ವರ ಉಂಟಪ್ಪ ಅಲ್ಲಿ, ಹೋಗ್ಬಾರ್ದೆ ಅಂತ. ಆದ ಕಾರಣ ಕೆಲವು ಮರಗಳನ್ನು ಕೂಡ ಕೆಲವು ಜನರು ದೇವರು ಜೀವಿಸುವ ಸ್ಥಳವಾಗಿ ಕೂಡ ಅವ್ರು ನೆನೆಸ್ಕೊಳ್ತಾರೆ. ಈಗ ಉದಾಹರಣೆಗೆ ಅರಳಿ ಮರ, ಆಲಮರ ಇದ್ದರೆ ಹಗ್ಗ, ಚಿಕ್ಕ ಚಿಕ್ಕ ಸ್ಟ್ರಿಂಗ್ಸ್, ದಾರಗಳನ್ನು ಕಟ್ಕೊಂಡು ತಮ್ಮ ಅರಿಕೆಗಳನ್ನು ಮಾಡಿಕೊಳ್ಳೋದು ಒಂದು ಪ್ರಾಕ್ಟೀಸ್, ಅಭ್ಯಾಸವಾಗಿ ನಮ್ಮ ಜನರಲ್ಲಿ ಇದೆ. ಈಗ ಇನ್ನೊಂದು ವಿಷಯ ನಾನು ತಿಳಿಸ್ಕೊಳ್ಬೇಕು. ಯಾರಿಗಾದರೂ ದೆವ್ವ ಬಂದುಬಿಟ್ರೆ, ಹಿಡಿದುಬಿಟ್ರೆ, ವಿಶೇಷವಾಗಿ ಹೆಂಗಸರಿಗೆ, ಗಂಡಸರಿಗೂ ಕೂಡ ದೆವ್ವ ಬರುತ್ತೆ, ಹಿಡಿಯುತ್ತದೆ. ಆದರೆ ಹೆಂಗಸರಿಗೆ ಜಾಸ್ತಿ ಅಂತ ಸೈಕಾಲಜಿಸ್ಟ್ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರ ಮನಸ್ಸು ವೀಕ್ ಆಗಿರೋದ್ರಿಂದ ದೆವ್ವ ಶಕ್ತಿಗಳು ಬೇಗ ಬಂದು ಹಿಡಿದು ಬಿಡುತ್ತೆ ಅಂತ ಅವ್ರ ಮೇಲೆ. ಅದಕ್ಕೆ ಮರಿಯಂ ಮೊದಲಿನ ದೇವಾಲಯಕ್ಕೆ ಹೋದರೆ, ಸೇಲಂನಲ್ಲಿ ಮದಿಯಂ ಪಂಟಿ ಇದೆಯಲ್ಲ, ಅಲ್ಲಿ ಹೋದರೆ ಆ ಹಬ್ಬದ ನಂತರ ಕೆಲವು ಹೆಂಗಸರನ್ನ ನೆನೆಸ್ಬಿಟ್ಟು, ಈವನ್ ಧರ್ಮಪುರಿಯಲ್ಲಿ ಕೋವಿಲೂರು ಅಂತ ಅವನಿದೆ, ಅಲ್ಲಿ ಕೂಡ ನಾನು ಚಿಕ್ಕ ಹುಡುಗನಾಗಿರುವಾಗ ನೋಡಿದ್ದೀನಿ. ಹೆಂಗಸರನ್ನ ಹಂಗೆ ಸ್ಟ್ರೈಟಾಗಿ ನಿಲ್ಲಿಸ್ಬಿಡೋದು, ಕೂದಲೆಲ್ಲ ಹಿಂಗೆ ಲೂಸಾಗಿಬಿಟ್ಟು ಕೈಯಲ್ಲಿ ಒಂದು ಕ್ಯಾಂಡಲನ್ನು ಕೊಟ್ಬಿಟ್ಟು ನಿಲ್ಲಿಸ್ಬಿಡೋದು. ಆಮೇಲೆ ನಿಧಾನವಾಗಿ ಇವರು ನಮ್ಮ ಹೆಂಗಸರು ಆಡ್ತಾರೆ. ಅದು ಏನಂದರೆ ದೆವ್ವ ಅಂತೆ. ಆಮೇಲೆ ಕ್ಯಾಟಗಿಸ್ಟ್ ಬರ್ತಾನೆ, ಒಬ್ಬೊಬ್ಬರು ಉಪದೇಶಗಳು ಅಥವಾ ದೆವ್ವಗಳನ್ನ ಕಳಿಸೋಣ ಅಥವಾ ಓಡಿಸೋಣ, ಬಿಡುಗಡೆ ಮಾಡೋನು ಬಂದು ಕಡ್ಡಿಲಿ ಹೊಡೆದು ಓಡಿಸ್ಕೊಂಡು ಹೋಗ್ತಾನೆ. ಓಡಿಸ್ಕೊಂಡು ಏನು ಮಾಡ್ತಾನೆ, ಕೊನೆಯದಾಗಿ ಅವಳ ಕೂದಲನ್ನು ತೆಗೆದು ಕೆಲವು ಮರಗಳ ಮೇಲೆ ಅದನ್ನು ಹಂಚ್ಬಿಡ್ತಾನೆ, ಕಟ್ಬಿಡ್ತಾನೆ, ಅಥವಾ ಹೊಡೆದು ಬಿಡ್ತಾನೆ. ನೈಲ್ಸ್ ಮೊಳೆಯಿಂದ
ಆ ಥರ ಮಾಡ್ತಾರೆ. ಯಾಕೆಂದರೆ ಆ ಮರದಲ್ಲಿ ದೆವ್ವ ಇರುತ್ತೆ, ಅದುವೇ ವಾಸಸ್ಥಳ ಎಂದು. ಆದರೆ ವಿ ಫರ್ಗೆಟ್ ದ ಸೈಂಟಿಫಿಕ್ ಟ್ರೂತ್. ರಾತ್ರಿಯಲ್ಲಿ ಮರಗಳ ಹತ್ರ ಹೋಗಬಾರ್ದು. ಏನಕ್ಕೆ? ಯಾಕೆಂದರೆ ದೆವ್ವಗಳೆಲ್ಲ, ದೇವರ ಸ್ಥಳವೂ ಅಲ್ಲ ಅದು. ನೈಟ್ನಲ್ಲಿ, ರಾತ್ರಿಯಲ್ಲಿ ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹಗಲಿನಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ. ಆದ ಕಾರಣ ಹಗಲಿನಲ್ಲಿ ನಾವು ಮರಗಳ ಹತ್ರ ನಾವು ಕೂತ್ಕೊಳ್ತೇವೆ, ರೆಸ್ಟ್ ತಗೊಳ್ತೇವೆ. ಆದರೆ ರಾತ್ರಿ ಆದಮೇಲೆ ಕಾರ್ಬನ್ ಡೈಆಕ್ಸೈಡ್ ಬರೋದ್ರಿಂದ ನಾವು ಹೋಗಬಾರ್ದೆಂಬುದು ಸೈಂಟಿಫಿಕ್ ಟ್ರೂತ್. ಆದರೆ ಜನರು ದೆವ್ವಗಳ ಸ್ಥಳನ ನೆನೆಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಯಹೂದ್ಯ ಜನರು ಕೂಡ ಸಮುದ್ರದ ಅಲೆಗಳನ್ನು ದೆವ್ವಗಳು, ಅಶುದ್ಧ ಆತ್ಮಗಳು ಜೀವಿಸುವ ಸ್ಥಳ ಎಂದು ನಂಬ್ತಿದ್ದರು. ಇದನ್ನು ಹೊಡೆಯುವುದಕ್ಕೆ ಯೇಸು ಕ್ರಿಸ್ತರು ಇಲ್ಲಿ ಪವಾಡೆಯನ್ನು ಮಾಡುತ್ತಾರೆ. ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್. ಎರಡನೆಯದು, ಯೇಸು ಕ್ರಿಸ್ತರು ಈ ಅದ್ಭುತವನ್ನು ಮಾಡೋದಕ್ಕೆ ಇನ್ನೊಂದು ಕಾರಣ, ಕರ್ತನಾದ ಯೇಸು ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂಬುದನ್ನು ರುಚಿಪಡಿಸೋದಕ್ಕಾಗಿ, ನಮಗೆ ಆ ಒಂದು ಮನಸ್ಸನ್ನು ದೃಢಪಡಿಸೋದಕ್ಕಾಗಿ ಅವರು ತಿಳಿಸುತ್ತಾರೆ. ಯಾಕೆ ಭಯಪಡುತ್ತೀರಿ? ಯಾಕೆ ಅಂಜುತ್ತೀರಿ? ಯಾಕೆ ನಿಮ್ಮಲ್ಲಿ ದಿಗಿಲು? ನೀವು ದೋಣಿಯಲ್ಲಿ ಪ್ರಯಾಣ ಮಾಡಿ, ಅಥವಾ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಿ, ರೈಲಿನಲ್ಲಿ ಪ್ರಯಾಣ ಮಾಡಿ, ಯಾವುದೋ ಒಂದು ಗಾಡಿಯಲ್ಲಿ ಪ್ರಯಾಣ ಮಾಡಿ, ಅಥವಾ ಜೀವನದಲ್ಲಿ ಪ್ರಯಾಣ ಮಾಡ್ತಾಯಿರಿ. ಯಾಕೆ ನಿಮಗೆ ದಿಗಿಲು? ಮಗನತ್ರ ಪುಟ್ಟ ಮಗನತ್ರ ಮಗಳತ್ರ ತಾಯಿ ಇರುವಾಗ ಮಗುಗೆ ಏನಕ್ಕೆ ಭಯ ಅಲ್ವೇ? ಆದ್ದರಿಂದ ಯೇಸು ಸ್ವಾಮಿ, ಯಾಕೆ ಅಂಜುತ್ತೀರಿ? ಯಾಕೆ ಭಯಪಡುತ್ತೀರಿ? ಅಲ್ಪ ವಿಶ್ವಾಸಿಗಳಾಗಿದ್ದೀರಿ, ಅಲ್ಪ ವಿಶ್ವಾಸವುಳ್ಳವರಾಗಿದ್ದೀರಿ ಎಂದು ಯೇಸು ಸ್ವಾಮಿ ಅವರನ್ನು ಕಡಿದು ಈ ಥರ ಹೇಳ್ತಾರೆ. ಈಗ ಈ ಘಟನೆ ಏನೆಂದರೆ, ಅವರು ಹೋಗ್ತಿರುವಾಗ ಒಂದು ದೊಡ್ಡ ಬಿರುಗಾಳಿ ಎಬ್ಬಿ ಬರುತ್ತೆ. ಆ ಬಿರುಗಾಳಿಯನ್ನು ಕರ್ತನಾದ ಯೇಸು ಅದನ್ನು ನಿದ್ರಿಸಿ, ಅಂದರೆ ಸಮಾಧಾನ, ಶಾಂತಿಯುತವಾಗಿ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಎರಡನೇ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದು ಏನೆಂದರೆ, ಜೀಸಸ್ ಟೇಕ್ಸ್ ಓವರ್ ದ ನೇಚರ್. ಜೀಸಸ್ ಟೇಕ್ಸ್ ಕಂಟ್ರೋಲ್ ಆಫ್ ದ ನೇಚರ್. ಸೃಷ್ಟಿಕರ್ತರು ಸೃಷ್ಟಿಗಳ ಮೇಲೆ ಅಧಿಕಾರ ಉಂಟು ಎಂಬುದನ್ನು ತೋರಿಸುವುದಕ್ಕೆ, ವ್ಯಕ್ತಪಡಿಸುವುದಕ್ಕೆ ಈ ಒಂದು ಪವಾಡೆಯನ್ನು, ಅದ್ಭುತವನ್ನು ಮಾಡಿದ್ದಾರೆ. ಆದ್ದರಿಂದ ಮರಗಳ ನೆನೆಸಿ, ಅಥವಾ ಬೆಟ್ಟಗಳನ್ನು ನೆನೆಸ್ಕೊಂಡು, ನೀರನ್ನು ನೆನೆಸ್ಕೊಂಡು, ಸಮುದ್ರವನ್ನು ನೆನೆಸ್ಕೊಂಡು, ಅಥವಾ ಬಿರುಗಾಳಿ ನೆನೆಸ್ಕೊಂಡು ನಾವು ಭಯಪಡಬಾರದು. ಇದೆಲ್ಲ ದಿಸ್ ಆರ್ ಆಲ್ ಎ ರಿಫ್ಲೆಕ್ಷನ್ ಆಫ್ ನೇಚರ್. ಅದೆಲ್ಲ ಪ್ರಕೃತಿಗಳ ಒಂದು ಪ್ರತ್ಯೇಕವಾಗಿ ಅವುಗಳೆಲ್ಲ ವ್ಯಕ್ತಪಡಿಸುವ ಒಂದು ರೀತಿ. ದೇವರು ಪ್ರಕೃತಿಗಳ ನಮಗೆ ಸತ್ಯಗಳನ್ನು ನಮಗೆ ತಿಳಿಸಿದ್ದಾರೆ. ಸೊ ದೇರ್ಫೋರ್ ವಿ ಶುಡ್ ನಾಟ್ ಬಿ ಸ್ಕೇರ್ಡ್ ಆಫ್ ದ ನೇಚರ್, ಬಟ್ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಷ್ಟೇ. ಆದ್ದರಿಂದ ಯೇಸು ಕ್ರಿಸ್ತರು ಸೃಷ್ಟಿಕರ್ತರು, ಸೃಷ್ಟಿಗಳ ಮೇಲೆ ಅಧಿಕಾರ ಪಡೆದಿದ್ದಾರೆ ಎಂಬುದನ್ನು ತೋರಿಸುವ ಈ ಪವಾಡೆಯನ್ನು ಮಾಡಿದ್ದಾರೆ. ಮೂರನೇದಾಗಿ ನಾನು ಆಲ್ರೆಡಿ ಹೇಳಿದೆ, ಯೇಸು ಕ್ರಿಸ್ತರು ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆಯಲ್ಲೇ ಪ್ರಯಾಣ ಮಾಡುತ್ತಾರೆ. ಲಾಸ್ಟಾಗಿ ಕೊನೆಯದಾಗಿ ನಮಗೆ ಹೇಳಬೇಕಾದ್ರೆ, ಇವರು 2 ಶಿಷ್ಯರು ಎಮ್ಮೌಸ್ ಗ್ರಾಮಕ್ಕೆ ತಲುಪಿ ಅವರು ಹೋಗ್ತಾ ಇರ್ತಾರೆ. ಹೋಗ್ತಿರುವ ದಾರಿಯಲ್ಲಿ ಯೇಸು ಕ್ರಿಸ್ತರು ಅವ್ರ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಾರೆ. ಆದರೆ ಆ ಶಿಷ್ಯರಿಗೆ ಗೊತ್ತಿಲ್ಲ ಇವರು ಪುನರುತ್ಥಾನವಾಗಿರುವ ಯೇಸು ಎಂದು. ಅವರ ಜೊತೆಯಲ್ಲೇ ಮಾತಾಡಿ, ಅವ್ರ ಜೊತೆಯಲ್ಲೇ ಹೋಗಿ ಪ್ರಯಾಣ ಮಾಡಿ, ನಡೆದು ಎಲ್ಲ ವಿಷಯಗಳನ್ನು ತಿಳಿಸಿ, ಅನಂತರ ಮನೆಗೆ ಹೋಗಿ ಅವ್ರ ಜೊತೆಯಲ್ಲೇ ಆ ಭೋಜನವನ್ನು ಮಾಡುವ ಸಮಯದಲ್ಲಿ ಅವರು ಮರೆದು ಹೋಗ್ತಾರೆ, ಕಾಣ ಹೋಗ್ತಾರೆ. ಇದು ನಮಗೆ ಒಂದು ಸತ್ಯ. ಇಟ್ ಇಸ್ ನಾಟ್ ಓನ್ಲಿ ಇನ್ ದ ಯೂಕರಿಸ್ಟ್, ಇಟ್ ಇಸ್ ಇನ್ ದ ಅಸೆಂಬ್ಲಿ ಆಫ್ ಪೀಪಲ್ ಆಫ್ ಗಾಡ್. ಜನರೆಲ್ಲರೂ ಸೇರುವ ಸ್ಥಳದಲ್ಲಿ ಕರ್ತನಾದ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು ತಿಳಿಸಿ, ಭಯಪಡಬೇಡಿ, ಅಂಜಬೇಡಿ. ಈ ಕೊರೋನಾ ಸೀಸನ್ ಆಗಿರಲಿ, ಸಾಧಾರಣ ಸೀಸನ್ ಆಗಿರಲಿ, ಬಿ ಹ್ಯಾಪಿ, ಬಿ ಸ್ಟ್ರಾಂಗ್ ಇನ್ ಯುವರ್ ಫೇತ್ ಎಂದು ಹೇಳಿ, ಕರ್ತನಾದ ಯೇಸು ಕ್ರಿಸ್ತರು ನಮಗೆ ಒಂದು ದೃಢ ವಿಶ್ವಾಸವನ್ನು ದೃಢವಾಗಿ ಇಟ್ಕೊಳ್ಳಿ ಎಂದು ತಿಳಿಸುತ್ತಾರೆ. ಲಾಸ್ಟ್ ಇನ್ನೊಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ
ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ ಎಂದರು. ಅಷ್ಟೇ. ಅದನ್ನು ಕೇಳಿಕೊಂಡು ಶಿಷ್ಯರಾದರೂ ಭಯಪ್ರಾಂತರಾಗಿ ಒಂದು ಮಾತನ್ನು ಅಲ್ಲಿ ಬಿಡುತ್ತಾರೆ. ಏನು ಮಾತು? ಗಾಳಿಯು ಸರೋವರವು ಇವರು ಹೇಳುವಂತೆ ಕೇಳಬೇಕಾದರೆ ಇವರು ಯಾರಿರಬಹುದು? ಸೇ ದ ನೇಚರ್ ಒಬೇಸ್. ದ ನೇಚರ್ ಒಬೇಸ್. ಇದನ್ನು ನಾವು ಕೇಳುವಾಗ all the planets which are revolving and rotating and in the sky all do by the power of God. ಮನುಷ್ಯನ ಶಕ್ತಿಯಿಂದ ಎಲ್ಲ. ಮಾನವನಿಗೆ ಜ್ಞಾನ ಇರ್ಬೋದು, ಅರಿವಿರ್ಬೋದು, ಬುದ್ಧಿ ಇರ್ಬೋದು, ಸೈಂಟಿಫಿಕ್ ನಾಲೆಜ್ ಇರ್ಬೋದು, ಆದರೆ ಎಲ್ಲವನ್ನು ಅವನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಎಲ್ಲವನ್ನು ಕಂಡುಹಿಡಿಯೋಕ್ಕಾಗಲ್ಲ. ಆಕಾಶದಲ್ಲಿರುವ ಲಕ್ಷಾಂತರ ಈ ಒಂದು ಪ್ಲಾನೆಟ್ಸ್ಗಳು, ಸ್ಟಾರ್ಸ್ಗಳು, ನಕ್ಷತ್ರಗಳೆಲ್ಲ ಅವರವರ ಆರ್ಬಿಟ್ನಲ್ಲಿ ಓಡ್ತಾ ಇರೋದು ನಮ್ಮಿಂದ ಅಲ್ಲ, ನಿಮ್ಮಿಂದ ಅಲ್ಲ, ಅವರಿಂದ. ಇದರಲ್ಲೇ ನಮಗೆ ಕ್ಲಿಯರ್ ಆಗುತ್ತೆ, ದೇವರೇ ಈಸ್ ಟೇಕಿಂಗ್ ಕಂಟ್ರೋಲ್ ಆಫ್ ದ ಹೋಲ್ ವರ್ಲ್ಡ್ ಅಂಡ್ ಹೋಲ್ ಯೂನಿವರ್ಸ್. ಸೊ ವೈ ಡು ವಿ ಫಿಯರ್ ಅಬೌಟ್? ಒಂದಕ್ಕೆ ನಾವು ಭಯಪಡಬೇಕು. ಕೆಟ್ಟದನ್ನು ಮಾಡೋದಕ್ಕೂ, ಕೆಟ್ಟದನ್ನು ಮಾತಾಡೋದಕ್ಕೂ, ಕೆಟ್ಟದಲ್ಲಿ ನಾವು ಇರೋದಕ್ಕೂ ಭಯಪಡಬೇಕು. ದ ಫಿಯರ್ ಆಫ್ ಗಾಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್. ಅಂದರೆ ಏನು? ದೇವರ ಮೇಲೆ ಭಯ ಎಂದರೆ ಅವರು ದೆವ್ವ ಅಲ್ಲ, ದೇವರಂದರೆ ತಂದೆಯ ಹತ್ರ ನಮ್ಮ ಹತ್ರ ಇರುವಾಗ ಯಾಕೆ ನಮಗೆ ಭಯ? ಆದರೆ ಸ್ವಲ್ಪ ರೆಸ್ಪೆಕ್ಟಿವ್ ಭಯ ಇರಬೇಕು. ಯಾಕೆಂದರೆ ಅವರು ದೊಡ್ಡವರು. ಆದ ಕಾರಣ ಅವರ ಮಾತುಗಳನ್ನ ಕೇಳಿ, ಯೇಸುಕ್ರಿಸ್ತರ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳನ್ನು ಕೇಳಿ ಅವರಲ್ಲಿ ನಾವು ಸ್ವಲ್ಪ ಭಯವಿಟ್ಟು ಪರರ ಜೊತೆಯಲ್ಲಿ ಜೀವಿಸುವಾಗ ಧೈರ್ಯವಾಗಿ ಇರೋಕ್ಕೆ ಪ್ರಯತ್ನಿಸೋಣ. ದಾವಿದ ಹುಡುಗ ಏನು ಮಾಡ್ದ? ಆ ಗೋಲಿಯಾತನೇ ಒಂದು ಚಿಕ್ಕ ಕಲ್ಲು, ಪೆಬಲ್ ಸ್ಟೋರನ್ನು ಇಟ್ಕೊಂಡು ಅವನ್ನ ತಲೆಯನ್ನು ಕತ್ತರಿಸ್ದ. ಅದು ಹೇಗೆ ಸಾಧ್ಯವಾಯಿತು ಅವನಿಗೆ? ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹಿಸ್ ಎ ಸ್ಟ್ರಾಂಗ್ ಫೇತ್ ಇನ್ ದ ಲಾರ್ಡ್. ನಮಗೆ ಕೂಡ ಕರ್ತರಾದ ಯೇಸು ಕ್ರಿಸ್ತರು, ಪರಮರಸದಲ್ಲಿ ಬರುವ ಯೇಸು ಕ್ರಿಸ್ತರ ಮೇಲೆ ದೃಢವಾಗಿ ವಿಶ್ವಾಸವಿದ್ದರೆ ಕುಟುಂಬದಲ್ಲಿ ಎಷ್ಟು ಅಸೂಯೆ, ಪ್ರಾಬ್ಲಮ್ಮು, ಕಷ್ಟಗಳು, ದುಃಖಗಳು ಬರುವ ಸಮಸ್ಯೆಗಳು ಇದನ್ನು ಕೂಡ ನೋ ಫಿಯರ್, ನೋ ಪ್ರಾಬ್ಲಮ್, ಐ ಕ್ಯಾನ್ ಗೋ ಅಹೆಡ್, ಐ ಆಮ್ ನಾಟ್ ಅಫ್ರೈಡ್. ವೆನ್ ದ ಲಾರ್ಡ್ ಇಸ್ ವಿತ್ ಮೀ, ಹೂ ಇಸ್ ಅಗೇನ್ಸ್ಟ್ ಮೀ, ಸೇಸ್ ಸೆಂಟ್ ಪಾಲ್. ಯೇಸು ಕ್ರಿಸ್ತ ನನ್ನಲ್ಲಿರುವಾಗ ನನಗೆ ಯಾಕೆ ಭಯ? ಬಿರುಗಾಳಿಯಾಗಿರಲಿ, ಹಸಿವಾಗಿರಲಿ, ದಾಹವಾಗಿರಲಿ, ನೋವಾಗಿರಲಿ, ವ್ಯಾಧಿಯಾಗಿರಲಿ, ಎಷ್ಟು ಏನು ಬಂದರೂ ಕೂಡ ನನಗೆ ಭಯನೇ ಇಲ್ಲ ಎಂದು ಒಂದು ಮಗು ಥರ ಸಂತ ಪೌಲರು ನಮಗೆ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ವಾಟ್ ಯು ಅಂಡರ್ಸ್ಟುಡ್ ಫ್ರಮ್ ದಿಸ್ ಗಾಸ್ಪಲ್? ಯೇಸು ಕ್ರಿಸ್ತರು ನಮ್ಮ ಜೊತೆಯಲ್ಲಿ ಪ್ರಯಾಣ ಮಾಡ್ತಾರೆ. ಒಂದು, ಈ ಪ್ರಕೃತಿಯನ್ನು ಯೇಸು ಕ್ರಿಸ್ತರ ಮುಖಾಂತರವೇ ದೇವರು ಸೃಷ್ಟಿಸಿದ್ದಾರೆ. ಎರಡು, ಮೂರನೇದು, ನಮ್ಮ ಜೊತೆಯಲ್ಲೇ ಕರ್ತರು ಇರುವ ಈ ಪರಿಸ್ಥಿತಿಯಲ್ಲಿ ಯಾವುದಕ್ಕೂ ಭಯಪಡಬೇಡ, ಧೈರ್ಯವಾಗಿ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಮಾತಾಡಿ, ಸಂತೋಷವಾಗಿ ಆನಂದಿಸಿ, ಉಲ್ಲಾಸಿಸಿ ಅವರ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿ ಬಾಳೋದಕ್ಕೆ ಪ್ರಯತ್ನಿಸೋಣ. ಪ್ರಾರ್ಥಿಸೋಣ. ಕರುಣಾಳ ದೇವರೇ, ಈ ಒಂದು ಅದ್ಭುತವಾದ ಸತ್ಯವನ್ನು ನಮಗೆ ತಿಳಿಸುವುದರಿಂದ ನಿಮ್ಮನ್ನು ಹೊಗಳುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಯು ಆರ್ ದ ವಂಡರ್ಫುಲ್ ಲಾರ್ಡ್ ಹೂ ಟೇಕ್ ಕೇರ್ ಆಫ್ ಅಸ್ ಲಾರ್ಡ್ ಇನ್ ಆಲ್ ಅವರ್ ಸಿಚುವೇಶನ್ಸ್. ಎಲ್ಲ ಪರಿಸ್ಥಿತಿಯಲ್ಲಿಯೂ ನಮ್ಮ ಜೊತೆಯಲ್ಲಿಯೇ ನೀವು ಪ್ರಯಾಣ ಮಾಡ್ತಾ ಇದ್ದೀರಿ ಎಂಬುದನ್ನು ಈ ದಿನದಲ್ಲಿ ನಮಗೆ ನೀವು ವ್ಯಕ್ತಪಡಿಸಿದ್ದೀರಿ. ಈ ಸತ್ಯವನ್ನು ನಮ್ಮಲ್ಲಿ ಇನ್ನು ಮುಂದೆ ಭಯ ಇಲ್ಲ ಸ್ವಾಮಿ, ಯಾಕೆಂದರೆ ನೀವೇ ನಮ್ಮ ಜೊತೆಯಲ್ಲಿದ್ದೀರಿ. ಇದನ್ನೇ ನಾವು ಪರರಿಗೆ ಕೂಡ ತಿಳಿಸಿ, ನೀವೇ ಸೃಷ್ಟಿಕರ್ತರು, ನೀವೇ ಮಾರ್ಗ, ನೀವೇ ಸತ್ಯ, ನೀವೇ ಜೀವ ಎಂಬುದನ್ನು ನಮ್ಮ ಮಾತುಗಳ ಮುಖಾಂತರ, ಜೀವನದ ಮುಖಾಂತರ ಪರ ಜನರಿಗೆ ನಾವು ತಿಳಿಸಿ ಅವರೆಲ್ಲರನ್ನು ನಿಮ್ಮ ಶಿಷ್ಯರನ್ನಾಗಿ ಮಾಡಿಸೋದಕ್ಕೆ ನಮಗೆ ಶಕ್ತಿಯನ್ನು ದಯಪಾಲಿಸಿರಿ. ಶಿಷ್ಯರು ಹೇಗೆ ಭಯಭ್ರಾಂತರಾಗಿದ್ದರು ಅದೇ ರೀತಿಯಲ್ಲಿ ನಾವಿರಲ್ಲ. ಇನ್ನು ಮುಂದೆ ನಾವು ಧೈರ್ಯವಾಗಿ ಹೋಗ್ತೇವೆ, ಯಾಕೆಂದರೆ ನೀವು ನಮ್ಮ ಜೊತೆಯಲ್ಲಿ ಪ್ರಯಾಣ ಮಾಡ್ತೀರಿ ಎಂಬುದನ್ನು ನಾವು ಪರರಿಗೆ ತಿಳಿಸುವಂತೆ ನಮಗೆ ಪರಿಶುದ್ಧಾತ್ಮರ ಶಕ್ತಿಯನ್ನು, ವರದಾನಗಳನ್ನು ದಯಮಾಡಿರಿ ಎಂದು ಕೇಳಿಕೊಂಡು ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್, ಆಮೇನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತನನ್ನು ವಿಶ್ವಾಸಿಸುತ್ತೇನೆ.
ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರ ಆತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ. ನಿಮ್ಮ ಉತ್ತರ: ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜಗದ್ಗುರು ಫ್ರಾನ್ಸಿಸರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು ಮತ್ತು ಯಾಜಕರು ತಮಗೆ ವಹಿಸಿಕೊಟ್ಟ ಪಾಲನಾ ಕಾರ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಲು ಪಿತದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಸಕಲ ಅಧಿಕಾರಿಗಳು, ದೇಶಾಧಿಕಾರಿಗಳು ತಮ್ಮ ಅಧೀನತ್ವದಲ್ಲಿರುವ ನಿರಾಶ್ರಿತರನ್ನು, ನಿರ್ಗತಿಕರನ್ನು ಎಂದಿಗೂ ತಳ್ಳಿಬಿಡದೆ ಅಕ್ಕರೆಯಿಂದ ಪಾಲಿಸಲು ಬೇಕಾದ ಶಕ್ತಿಯನ್ನು ಪಿತದೇವರು ನೀಡಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವು ಪಡೆದಿರುವ ಸಕಲ ಕೃಪೆಗಳಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ದೇವರು ನಮಗೆ ನೀಡಿರುವ ಕೊಡುಗೆಗಳನ್ನು ಇಲ್ಲದವರೊಂದಿಗೆ ಹಂಚಿಕೊಂಡು ಬಾಳಲು ಬೇಕಾದ ಧಾರಾಳ ಮನಸ್ಸನ್ನು ಪಿತದೇವರು ನಮಗೆ ನೀಡಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ದಿವ್ಯ ಭೋಜನದಲ್ಲಿ ಪಾಲ್ಗೊಳ್ಳಲು ಇಲ್ಲಿ ನೆರೆದಿರುವ ನಮ್ಮೆಲ್ಲರನ್ನು ಸರ್ವಶಕ್ತ ದೇವರು ಹರಸಿ ಆಶೀರ್ವದಿಸಲೆಂದು, ನಾವು ಒಂದೇ ಕುಟುಂಬದಂತೆ ಬಾಳಲು ಬೇಕಾದ ಕೃಪೆಯನ್ನು ದಯಾಮಯ ದೇವರು ನೀಡಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ಮೌನವಾಗಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗೋಸ್ಕರ ಪ್ರಾರ್ಥಿಸೋಣ. ತಂದೆಯೇ, ಇವುಗಳನ್ನು ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಾನು ನನ್ನದು ಎಂಬುದೆಲ್ಲ ನಿನ್ನದೇ. ನೀನು ನಿನ್ನ ಮಾತು ಉಸಿರಾಗಿರಲಿ ನನಗೆ. ದಾರಿ ತಪ್ಪಿದ ಕುರಿ ಮಂದೆಗೆ ನಾ ದೀಪವಾಗಿರಬೇಕು. ನೋವು ತುಂಬಿದ ಜೀವಕೋಟಿಗೆ ಸುದೆಯಾಗಿರಬೇಕು. ನಿನ್ನ ಕೈಗಳು ನನ್ನ ಮುಟ್ಟಲಿ. ನಿನ್ನ ಕೈಗಳು ನನ್ನ
ಮುಟ್ಟಲಿ, ನನ್ನ ಪವಿತ್ರವಾಗಿಸಲಿ, ನಿನ್ನಲ್ಲಿ ವಿಲೀನವಾಗಿಸಲಿ. ನಾನು ನನ್ನದು ಎಂಬುದೆಲ್ಲ ನಿನ್ನದೇ, ನೀನು ನಿನ್ನ ಮಾತು ಉಸಿರಾಗಿರಲಿ ನನಗೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಸ್ತುತಿ ಹಾಗೂ ಸಂಧಾನದ ಈ ಬಳಿ ಅರ್ಪಣೆಯನ್ನು ಸ್ವೀಕರಿಸಿರಿ. ಇದರ ಕ್ರಿಯೆಯಿಂದ ಶುದ್ಧಗೊಂಡು ನಿಮಗೆ ಮೆಚ್ಚುಗೆಯಾಗುವಂತಹ ಹೃದಯವನ್ನು ನಾವು ನಿಮಗೆ ಅರ್ಪಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅತಿ ಪರಿಶುದ್ಧ ತಂದೆಯೇ, ನಾವು ಎಂದೆಂದೂ ಎಳ್ಳೆಲ್ಲು ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯವಾಣಿಯಾದ ಕ್ರಿಸ್ತರ ಮುಖಾಂತರವೇ ನೀವು ಸಕಲವನ್ನು ಸೃಷ್ಟಿಸಿದಿರಿ. ಪವಿತ್ರಾತ್ಮನ ಶಕ್ತಿಯಿಂದ ಕನ್ಯಾಮರಿಯನರಲ್ಲಿ ಮನುಷ್ಯರಾಗಿ ಜನಿಸಿದ ಅವರನ್ನು ನಮ್ಮ ರಕ್ಷಕರನಾಗಿಯೂ ವಿಮೋಚಕರನಾಗಿಯೂ ಕಳುಹಿಸಿದ್ದೀರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ಪ್ರಜೆಯೊಂದನ್ನು ಗಳಿಸಿದ ಅವರು ಯಾತನೆ ಪಡುತ್ತಾ ಶಿಲುಬೆಯಲ್ಲಿ ತಮ್ಮ ಕರಗಳನ್ನು ಚಾಚಿ ಮೃತ್ಯುಬಂಧನವನ್ನು ಮುರಿದು ಹಾಕಿ ಪುನರುತ್ಥಾನದ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಆದುದರಿಂದ ದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಹೋಸಾನ 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 ಹೋಸಾನ. ಸ್ವರ್ಗಭುವಿಯಲ್ಲಿ ನಿನ್ನಯ ಶೋಭೆಯು ಹರಡಿದೆ. ದೇವರ ಹೆಸರಲ್ಲಿ ಬರುವವರು ಆಶೀರ್ವದಿತರು. ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನ ಬೆನ್ನಿಂತೆ ಸೂರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧನೆ ಮಾಡಲಾದ ಸಮಯದಲ್ಲಿ ಸ್ವಂತ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ
ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕೊಂಡಾಡುತ್ತೇವೆ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೊಟ್ಟಿಯನ್ನು ರಕ್ಷಣೆಯನ್ನುವ ಪಾತ್ರೆಯನ್ನು ನೀವೇ ರಕ್ಷಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್ ಮಚಾದ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಈಗ ಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕರು ಕೊಸಾವೋ ಫೆರ್ನಾಂಡಸ್, ಪತ್ರೋಸ್, ಸೆಲ್ವಂ ಮತ್ತು ರವಿಕುಮಾರ್ ಎಂಬ ಇವರೆಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರೆಲ್ಲರೂ ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾಮರಿಯನರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗ್ಯಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಣೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು
ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೆ ಜೀವಿಸಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಕುರಿಮರಿಯ ಬೋಧನೆಗೆ ಆಹ್ವಾನಿತರು ಭಾಗ್ಯವಂದರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಯೇಸುವೇ, ಯೇಸು ದೇವನೇ, ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ, ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ, ನನ್ನ ಬಾಳಿಗೆ ನೀನೆ ಪ್ರೇರಣೆ. ದೈವ ಪ್ರೀತಿ ಸವಿಯಲು ಯೇಸು ನೀನೆ ಪ್ರೇರಣೆ. ಪರರ ಪ್ರೀತಿ ಮಾಡಲು ಯೇಸು ನೀನೆ ಪ್ರೇರಣೆ. ದೈವ ಪ್ರೀತಿ ಸವಿಯಲು ಪರರ ಪ್ರೀತಿ ಮಾಡಲು ತ್ಯಾಗ ದೀಪವಾಗಲು ಶಾಂತಿ ಬೆಳಕ ಬೆಳಗಲು ನೀನೆ ಪ್ರೇರಣೆ. ನೀನೆ ಪ್ರೇರಣೆ. ಯೇಸುವೇ, ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ, ನನ್ನ ಬಾಳಿಗೆ ನೀನೆ ಪ್ರೇರಣೆ.
ನಾನೇ ಉತ್ತಮ ಕುರಿಗಾಹಿ, ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಎನ್ನುತ್ತಾರೆ ಪ್ರಭು. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪುತ್ರರ ಪವಿತ್ರ ಶರೀರದಿಂದಲೂ ಅಮೂಲ್ಯ ರಕ್ತದಿಂದಲೂ ಪೋಷಿತರಾಗಿ ಪುನಶ್ಚೇತನಗೊಂಡ ನಾವು ನಿಮ್ಮ ದಯೆಯನ್ನು ಕೋರುತ್ತೇವೆ. ನಿರಂತರ ಶ್ರದ್ಧಾ ಭಕ್ತಿಯುತ ನಮ್ಮ ಈ ಆಚರಣೆಯು ನಮ್ಮ ರಕ್ಷಣೆಯ ನಿಶ್ಚಿತ ಭರವಸೆಯಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜನ್ಮ ಪಾಪವಿಲ್ಲದೆ ಜನ್ಮವೆತ್ತ ನಾಯಕಿ, ಜನ್ಮ ಪಾಪವಿಲ್ಲದೆ ಜನ್ಮವೆತ್ತ ನಾಯಕಿ, ತಾಯ ಬಳಿ ಸೇರುವೆವು, ಕಾಯವೆಮ್ಮ ಅರ್ಪಿಪೆವು, ತಾಯ ಬಳಿ ಸೇರುವೆವು, ಕಾಯವೆಮ್ಮ ಅರ್ಪಿಪೆವು. ಓ ಮರಿಯೇ, ಓ ಮರಿಯೇ, ಆದರಿಸಿ ನಾಯಕಿ, ಜನ್ಮ ಪಾಪವಿಲ್ಲದೆ ಜನ್ಮವೆತ್ತ ನಾಯಕಿ, ಜನ್ಮ ಪಾಪವಿಲ್ಲದೆ ಜನ್ಮವೆತ್ತ ನಾಯಕಿ. ಪುತ್ರರೊಡಗೂಡಿ ಹರಸೆ ಮಾಡುತ್ತಾಯಿ. ಪವಿತ್ರ ಶಿಲ್ಪಯಾಗೃತಿನ ಮೂಲಕ ನಮ್ಮ ಹೊರೆಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ